ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಏನಪ್ಪ ಮಾಡ್ತಾ ಇದ್ದೀನಿ ಅಂತ ಅಂದರೆ ಮದುವೆ ಶೈಲಿಯ ಬೇಳೆ ರಸಮ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಸಾಂಬಾರು ತಿಂದು ತಿಂದು ಬೇಜಾರಾಗಿಬಿಟ್ಟಿರುತ್ತೆ, ಮಸಾಲೆ ಸಾಂಬಾರು. ಹಂಗಾಗಿ ಮದುವೆ ಶೈಲಿ ಬೇಳೆ ರಸಮ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂದರೆ, ಅದಕ್ಕೆ ಬೇಕಾಗಿರುವಂಥದ್ದು ಬೆಳ್ಳುಳ್ಳಿ ಒಂದು 7-8 ಎಸಳು, ಹಸಿರು ಮೆಣಸಿನ್ಕಾಯಿ ಒಂದು 4, ಮೆಣಸು ಒಂದು 7-8, ಜೀರಿಗೆ 1 ಟೇಬಲ್ ಸ್ಪೂನ್. ಇದನ್ನು ಕುಟ್ಟಣಿಗೆಗೆ ಹಾಕ್ಕೊಂಡು ಕುಟ್ಕೋಬೇಕು. ಈಗ ನೋಡಿ ಮೆಣಸು ಹಾಕೋತಾ ಇದ್ದೀನಿ, ನೀಟಾಗಿ ಕುಟ್ಕೋಬೇಕು. ಒಂದೊಂದನ್ನೇ ಕುಟ್ಕೊಳ್ಳೋಣ. ಇದಕ್ಕೆ ಯಾವುದೇ ಆದಂತಹ ಮಸಾಲೆ ಬೇಡ, ಪದಾರ್ಥಗಳು ಏನು ಬೇಡ, ಪುಡಿ ಬೇಡ. ಇದೇನಿದೆ ಇಷ್ಟು ಐಟಮ್ಸ್ ಇದ್ದರೆ ಸಾಕು. ಮದುವೆ ಶೈಲಿಯ ಬೇಳೆ ರಸಮ್ ತುಂಬ ಅದ್ಭುತವಾಗಿ ಬರುತ್ತೆ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಮೆಣಸು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಜೀರಿಗೆ ಹಾಕ್ಕೊಂಡು ಅದನ್ನು ಸಹ ಕುಟ್ಕೋತಾ ಇದ್ದೀನಿ. ನಾವೇನು ತೊಗೊಂಡಿದ್ದೀವಿ ಅದನ್ನು ಒಂದೊಂದೇ ಹಾಕ್ಕೊಂಡು ಕುಟ್ಕೋಬೇಕು. ಎಲ್ಲ ಒಂದೇ ಸರಿ ಹಾಕಿದ್ರೆ ಕುಟ್ಟೋಕ್ಕಾಗಲ್ಲ, ಯಾಕೆಂದರೆ ಚಿಕ್ಕದಿರುತ್ತಲ್ಲ, ಅದರಲ್ಲಿ ನೀಟಾಗಿ ನುಣ್ಣಗಾಗಲ್ಲ. ಹಂಗೆ ತೀರಾ ನುಣ್ಣಗೂ ಆಗೋದು ಬೇಡ, ತೀರಾ ಹಂಗೆ ಇರೋದು ಬೇಡ. ಸ್ವಲ್ಪ ತರ್ತರಲಾಗಿ ಇರಬೇಕು. ಬಾಯಿಗೆ ಸಿಗಬೇಕು ಅದು ಸಾಂಬಾರಲ್ಲಿ. ಆವಾಗ ಅದ್ರ ಘಮ ಚೆನ್ನಾಗಿರುತ್ತೆ. ಅದಕ್ಕೇ ಬೆಳ್ಳುಳ್ಳಿನೂ ಹಾಕ್ಕೊಂಡು ಕುಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ಕುಟ್ಕೊಂಡು ನೋಡಿ, ಹಿಂಗೆ ತರ್ತರಲಾಗಿ ಬಂದಿದೆ. ಸಾಕು, ಇಷ್ಟು ಬಂದರೆ ಸಾಕು. ಚೆನ್ನಾಗಿರುತ್ತೆ, ಬಾಯಿಗೂ ಸಿಗುತ್ತೆ, ಘಮ ಅಂತಲೂ ಇರುತ್ತೆ. ಒಂದು ಗ್ಲಾಸ್ ಬೇಳೆ ಹಾಕ್ಕೊಂಡು ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೊಂಡು ಈ ಥರ ಎಣ್ಣೆ ಸ್ವಲ್ಪ ಬಿಸಿ ಕದ್ರೋಗಿರ್ಬೇಕು. ಬೇಳೆ ಹಂಗಿದ್ರೆ ಅದಕ್ಕೆ ಸಣ್ಣಗೆ ಒಂದು ಈರುಳ್ಳಿ ಗಾತ್ರದ ಟೊಮೊಟೊ ತೊಗೊಂಡು ಈ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ಆ ಗ್ಲಾಸಲ್ಲಿ ಹಾಕ್ಕೊಂಡು ಒಂದು 4 ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ನೀಟಾಗಿ ಬಾಡೋ ಆ ಥರ ಟೊಮೊಟೊವನ್ನು ಫ್ರೈ ಮಾಡ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಬಾಡಬೇಕಾದ ಟೊಮೊಟೊ ಆ ಥರ ಫ್ರೈ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿ ಹಚ್ಚಿದ್ರೆ ಬೇಗ ಬಾಡುತ್ತೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನೂ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಅದು ಬೇಯೋ ಥರ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಟೊಮೊಟೊ ಸಣ್ಣದಾಗಿ ಹಚ್ಚಿರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬೇಗ ಬಾಡುತ್ತೆ. ಅಷ್ಟು ಬಾಡಿದ್ರೆ ಸಾಕು. ನೀಟಾಗಿ ಬೆಂದರೆ ಅದೇ ಚೆನ್ನಾಗಿರುತ್ತೆ. ನೀಟಾಗಿ ಬೆಂದ ನಂತರ ಅದನ್ನು ನಾವು ಯಾಕೆಂದರೆ ಅದನ್ನು ಮಿಕ್ಸ್ ಮಾಡೋದ್ರಲ್ಲಿ ಇರೋ ಕಾರಣದಿಂದ ಇದರಲ್ಲೇ ಬೆಂದರೆ ಸಾಕು. ರುಬ್ಬಲ್ವಲ್ಲ, ಆ ಕಾರಣದಿಂದ. ಇವಾಗ ಕರಿಬೇವು ಹಾಕ್ತೀನಿ. ಕರಿಬೇವು ಯಾಕಪ್ಪ ಅವಾಗಲಾಕಿದೆ ಅಂದರೆ ಅದು ಸಿಡಿಯೋದು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಇವಾಗ ಬೇಯ್ತಾ ಇದೆ ನೋಡಿ, ಅರ್ಧ ಆಲೆ ಬೆಂದಿದೆ. ನಾನು ಸ್ವಲ್ಪ ಬೇಯಬೇಕು. ಅದಾದ ನಂತರ ಒಂದು ಗೋಲಿ ಗಾತ್ರದ ಹುಣ್ಸೆಹಣ್ಣು ತೊಗೊಂಡಿದ್ದೆ. ಹುಣ್ಸೆಹಣ್ಣು ತೊಗೊಂಡು ನೆನೆ ಹಾಕ್ಕೊಂಡಿದ್ದೆ. ಅದನ್ನು ನೆನೆ ಹಾಕ್ಕೊಂಡು ಇದರೊಳಗಡೆ ಕಿವುಚ್ಬಿಟ್ಟು ಬೇಳೆ ಏನು ನಾವು ಬೇಯಿಸ್ಕೊಂಡಿದ್ರು ಅದರೊಳಗಡೆ ಬಿಟ್ಕೊಂಡು ಎಲ್ಲದೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅವೆರಡು ಮಿಕ್ಸ್ ಮಾಡಿರೋದನ್ನ ಇಲ್ಲಿ ಟೊಮೊಟೊ ಎಲ್ಲ ಬೆಂದಿದೆಯಲ್ಲ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಹುಣ್ಸೆಹಣ್ಣಿನ ನೀರು, ಟೊಮೆಟೊ, ಅರಿಶಿನ, ಸಾಸಿವೆ, ಕರಿಬೇವು, ಬೇಳೆ ಏನು ಬೆಂದಿದೆ ಅದು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೇ ಇದರಲ್ಲಿ ಇನ್ನೂ ಏನು ನಾನು ಪ್ರಮಾಣದಲ್ಲಿ ತೊಗೊಂಡಿದ್ದೆ ಬೇಳೆ ಬೆಂದಿರೋದು ಅದರಷ್ಟೇ ನೀರು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ರಸಮ್ ಅಂದಮೇಲೆ ತೆಳ್ಳಗೆ ಇರಬೇಕು. ಅದರಿಂದ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ಅದು ಸಾಂಬಾರಾಗುತ್ತೆ, ರಸಮ್ ಆಗಲ್ಲ. ಆ ಕಾರಣದಿಂದ ತೆಳ್ಳಗೆ ಇರಲಿ. ಇನ್ನೂ ಬೇಕು ಅಂದರೆ ನೀರು ಹಾಕ್ಕೋಬೋದು. ಈಗ ಏನು ನಾವು ಕುಟ್ಟಣಿಗೆಲಿ ಕುಟ್ಕೊಂಡಿದ್ವೋ ಅದು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ವಿ. ಇವಾಗ ಏನಪ್ಪ ಇದಕ್ಕೆ ಟೇಸ್ಟ್ ಕೊಡೋದು ಅಂದರೆ, ನಾವೇನು ಇವಾಗ ಕುಟ್ಟಣಿಗೆಲಿ ಕುಟ್ಕೊಂಡಿದ್ವಿ ಅದೇ ಟೇಸ್ಟ್ ಕೊಡೋದು. ಈಗ ಹಾಕ್ಕೊಂಡು ನೀಟಾಗಿ ಸುತ್ತಿಸ್ಕೊತಾ ಇದ್ದೀನಿ. ಖಾರ ಅದರಲ್ಲಿ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಹಂಗಾಗಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸಹ ಹಾಕೋತಾ ಇದ್ದೀನಿ. ಖಾರ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ತಿಂತೀವಿ ಅನ್ನೋರು 1 ಸ್ಪೂನ್ ಹಾಕ್ಕೊಳ್ಳಿ. ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ಅದನ್ನು ಕೈ ಆಡಿಸಿ ತಿರುಗಿಸಿ, ಯಾಕೆಂದರೆ ಬೇಳೆ ಸ್ವಲ್ಪ ತಳ ಹತ್ಬಿಡುತ್ತೆ ಅನ್ನೋದಕ್ಕೋಸ್ಕರ ತಿರುಗಿಸಿ. ಅದು ಮಾಡಬೇಕಾದ್ರೆ ತಿರುಗಿಸೋಂಥ ಅವಶ್ಯಕತೆ ಇರಲ್ಲ. ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ ಈಗಾಗಲೇ ಮಾಡ್ತಾ ಇದೆ. ಇನ್ನೂ ತೆಳ್ಳಗಿರಬೇಕು ಬೇಳೆ ಸಾಂಬಾರು ಅನ್ನೋರು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಸಾಕು ಅನ್ನೋರು ಸಾಕು. ಇವಾಗ ಏನು ಕೊತ್ತಂಬರಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸಾರು ಬಂದಾದಮೇಲೆ ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ಕುದಿ ಯಾವ ರೀತಿ ಬರ್ತಾಯಿದೆ ಅಂತ, ತುಂಬಾ ಅದ್ಭುತವಾಗಿ ಬರ್ತಾಯಿದೆ. ರಸಮ್ ಅಂತೂ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ನಾಲಿಗೆ ಕೆಟ್ಟೋಗಿದೆ, ತಿನ್ನೋಕ್ಕಾಗಲ್ಲ, ಇಲ್ಲ ಜ್ವರ ಬಂದಿದೆ, ನನಗೇನೂ ತಿನ್ನೋಕ್ಕಾಗ್ತಾಯಿಲ್ಲ ಅನ್ನೋರು ಇದನ್ನು ಕುಡಿಲೂಬೋದು. ನಾಲಿಗೆ ಕೆಟ್ಟೋಗಿದೆ, ಸ್ವಲ್ಪ